ಹಲೋ ಫ್ರೆಂಡ್ಸ್, ನಾನಿವತ್ತು ಬಂದಿರೋದು ಕೂರ್ಗ್ ಹತ್ರ ಇರೋ ಗೋಣಿಕೊಪ್ಪಗೆ ನಮ್ಮ ಫ್ರೆಂಡು ವಂಶಿ ಆದರ್ಶ್ ಜೊತೆ ಹಾಗೂ ಕಾರ್ತಿಕ್ ಜೊತೆ ಹೋಗ್ತಾ ಇದ್ದೀವಿ. ಇಲ್ಲಿರೋ ನಿಯರ್ ಬೈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದೇ ನೋಡೋಣ. ನಾವು ಬಂದಿದ್ದು ರೆಸ್ಟೋರೆಂಟ್ ಇದೆ, ಸದರ್ನ್ ಟ್ರೀಟ್ ಅಂತ. ಆ್ಯಕ್ಚುಲಿ ಇವ್ರ ಜೊತೆ ನಮ್ಗೆ ಬಿಸ್ನೆಸ್ ಇದೆ. ಏನು ಅಂತಂದರೆ ನಮ್ಮದು ಪ್ಯಾಕೇಜಿಂಗ್ ಇಂಡಸ್ಟ್ರಿ ರಿಲೇಟೆಡ್ ಎಲ್ಲ ಬಿಸ್ನೆಸ್ಸು. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು, ತುಂಬ ಆ್ಯಂಬಿಯನ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು 3 ಫ್ಲೋರ್ಸ್ ಇದೆ ರೆಸ್ಟೋರೆಂಟ್. ಆ್ಯಕ್ಚುಲಿ ನೋಡ್ಬೋದು, ಇದರಲ್ಲಿ ತುಂಬ ವೆರೈಟಿ ಆಫ್ ಕೇಕ್ ಇದೆ. ಹುಷಾರು, ಕೇಳ್ಕೊತೀನಿ, ಇಲ್ಲಾಂದರೆ ನೀವು ಬರೋದು ದುಡ್ಡು ಕೇಳ್ಕೊಳಂಗಾಗ್ತದೆ. ಒಂದೊಂದು ಕೇಕ್ ಪೀಸು ಕೇಕ್ ಆ ಪೀಸ್ಗಿಂತ ಬೈ ಪ್ರೈಸ್ ರೇಟ್ ಹೇಳ್ತೀವಿ. ಇದು ಹೇಳಿದ ಲೆಕ್ಕ 380 ರುಪೀಸ್ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಚಾಕ್ಲೇಟ್ ಲೀಚಸ್ ಅಂತ ಹೇಳಿದ್ರೆ 520 ರುಪೀಸ್ ಅಂತ. ಇವೆಲ್ಲ ತಿಂದರೆ ನಾವು ನೋ ಕಾಮೆಂಟ್ಸ್ ಇಲ್ಲ ಸರ್. ಹೆಂಗೈತೆ ರೆಸ್ಟೋರೆಂಟ್? ರೆಸ್ಟೋರೆಂಟ್ ಪರವಾಗಿಲ್ಲ. ಆಯ್ತು, ಆಮೇಲೆ ಅಲ್ಲ, ಬಡವ್ರು ತಿನ್ನೋದು ಇದು ಅಂತ. ನಾನು 10 ರೂಪಾಯಿ ಹನಿ ಕೇಕು, 5 ರೂಪಾಯಿ ಆ್ಯಪಲ್ ಕೇಕು. ಆಯ್ತು, ಆಮೇಲೆ ಹೆಂಗೋ ಈ ಪ್ರೈಸಸ್ ಎಲ್ಲ ತಿಳ್ಕೊಂಡಾದ್ಮೇಲೂ ಇವ್ರು ಧೈರ್ಯ ಮಾಡ್ಬಿಟ್ಟವ್ರೆ ಕೊನೆಗೂ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ತಿಂದು ನೋಡ್ಬಿಡೋಣ, ಹೊರ್ತೈತಾ ಇಲ್ವಾ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡ್ರಿ, ವಂಶಿ ಹಿಂಗೆ ಅಂತೆ ಬಂದಿದ್ದಾನಂತೆ, ಏನೋ ಒಂದು ಮಾಡ್ಲೇಬೇಕಂತ ತಿಂತಾ ಇರ್ತಾನೆ. ವ್ಯಾಪಾರ ಮಾಡೋಣ ಅಂತ. few inches later ಒಂದು ಏನೋ ಚಾಕೋ ಲೀಚಸ್ ಅಂತೆ, ಇದನ್ನ ತಗೊಂಡವ್ರೆ. ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಏನು ವಂಶಿ, ಎಷ್ಟಿದು? 520. ಕರೆಕ್ಟಾಗಿ ಸುಳ್ಳು ಹೇಳ್ಬೇಡ. 260ನೇ, ಎಲ್ಲ ಅಫೋರ್ಡಬಲ್ ಆಗಿ ಇದೆ, ಪರವಾಗಿಲ್ಲ. ಡಬಲ್ ಹೇಳ್ಬಿಡು, ಸುಮ್ಮನೆ ಏನೋ ರೇಟು ಫಿಟ್ ಮಾಡಿ ನೋಡಿ. ಇದು ಚಾಕೋ ಲೀಚಸ್ ಅಂತ, ಇದ್ರ ಮೇಲೆ ಹಾಕಿರ್ತಾರೆ. ಕ್ಲೀನಾಗಿ ನೋಡ್ಕೊಳ್ಳಿ. ಓಪನ್ ಮಾಡೋಣ. ಓಪನ್ ಮಾಡ್ಬಿಟ್ಟ. Moist with choco infused. ಚಾಕೋ ಏನೇನೋ ಅಲ್ಲ, 260 ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗೋ. ನೀನೇ ಹೇಳು. few inches later ಇದು ಡಿಫ್ರೆಂಟ್ ಆಗಿ ಇದ್ರಲ್ಲಿ ಸಿಗುತ್ತೆ ಮ್ಯಾಮ್. ಗೋದಲ್ಲ ಯಾಕೆ ಗೋವಾ ಹೋಯ್ತೀಯಾ? ಇದೆ. ನಿಜ ಚೆನ್ನಾಗಿದೆ, ನಿಜ ವರ್ತ್ ಟ್ರೈ. ಒನ್ ಮೋರ್ ಬೇಡ, ರೇಟ್ ಜಾಸ್ತಿ. ಸಾಕು, ಒಂದು ತಿಂದ್ವಾ, ಟೇಸ್ಟ್ ಮಾಡುವ. ಸಿಂಪಲಾಗಿ ಪಾಸ್ ಆಯ್ತಾ ಇರಬೇಕು. ನಾವು ಇದ್ರ ಮೇಲೆ ಇದಕ್ಕೆಲ್ಲ 260 ರೂಪಾಯಿ ಕೊಟ್ಟು ಖರ್ಚು ಮಾಡ್ತೀವಿ. ಆ ಥರ ಸತಿ ಮೆನು ಕಾರ್ಡ್ ನೋಡಿಬಿಟ್ರೆ ನಮ್ಗೆ ಕ್ಲೀನಾಗಿ ಐಡಿಯಾ ಬಂದ್ಬಿಡುತ್ತೆ. ನೋಡಿ, ಎಲ್ಲ ಟೈಪ್ ಇದೆ. ಇಂಡಿಯನ್ ಕರ್ರೀಸಿಂದ ಹಿಡಿದು ಅರೇಬಿಕ್ ಪ್ಲ್ಯಾಟರು, ತಂದೂರು, ನಾನ್ ವೆಜ್ಜು, ಫಿಶ್ಶು, ಮಲಬಾರ್ ಕರ್ರೀಸು, ಸೂಪು, ಸಲಾಡು, ಸ್ಟಾರ್ಟರ್ಸು, ನಾನ್ ವೆಜ್ಜು, ಬ್ರೆಡ್ಸು ಎಲ್ಲ ಕಂಪ್ಲೀಟ್ A to Z ಎಲ್ಲ ಇದೆ. ಒಂದು ಒಳ್ಳೆ ಚೆನ್ನಾಗಿರೋ ರೆಸ್ಟೋರೆಂಟೇ, ಎಲ್ಲ ಬಂದು ಟ್ರೈ ಮಾಡ್ಬೋದು. ಇವರು ಫೋರ್ಸಲ್ಲಿ ಬಂದಿದ್ದಾರೆ. ಆದರೆ ಇಲ್ಲಿ ಇವರು ಅಮೌಂಟ್ ಫೋರ್ಸು ನೋಡಿದ್ರೆ ಅವರು ವಾಪಸ್ ಹೋಗ್ತಾರೆ. ಅದೇ ಫೋರ್ಸಲ್ಲಿ ವಾಪಸ್ ಹೋಗ್ತಾರೆ. ಫ್ರೆಂಡ್ಸ್, ಇವಾಗ ನಾವು ಗೋಣಿಕೊಪ್ಪದಿಂದ ಒಂದು 45 ಮಿನಿಟ್ಸ್ ರೈಡು, 30 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಫಾಲ್ಸ್ ಬರುತ್ತೆ, ಕೇರಳ ಕರ್ನಾಟಕ ಬಾರ್ಡರ್ ಹತ್ರ. ಆ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ. ಅದು ಯಾವ ಫಾಲ್ಸ್ ಅಂತ ನಾನು ಮುಂದೆ ತೋರಿಸಿ ತಿಳಿಸ್ಕೊಡ್ತೀನಿ. a few moments later ಮಕ್ಕಳವ್ರು ಮಜಾ. ರೈಟಲ್ಲಿ ದೇವಸ್ಥಾನ ಕೂರ್ಗಲ್ಲಿ ಏನೇನು ನೋಡ್ಬೋದು. ಇವಾಗ ನಾವು ಇಲ್ಲಿದ್ದೀವಿ ಇರುಪು ಫಾಲ್ಸ್ ಹತ್ರ. ನಾವು ನೋಡ್ಬೇಕಂದ್ರೆ ನಾಗರಹೊಳೆ ನೋಡ್ಕೊಬೋದು, ಫಾಲ್ಸ್. ಇನ್ನೊಂದು ಚೆಲುವೆರ ಫಾಲ್ಸ್ ಇದೆ, ಮಂದಲ್ಪಟ್ಟಿ ಇದೆ, ಆರಂಗಿ ಡ್ಯಾಮ್ ಇದೆ. ತುಂಬ ಪ್ಲೇಸಸ್ ಇದೆ. ನಾವು ಅಷ್ಟೊಂದೆಲ್ಲ ಕವರ್ ಮಾಡೋಕ್ಕಲ್ಲ. ಇವತ್ತು ನಾವು ಬಂದಿರೋದು ಬಂದ್ಬಿಟ್ಟು ಇದು ಇರುಪು ಲಕ್ಷ್ಮಣ್ ತೀರ್ಥ, 1 ಕಿಲೋಮೀಟರ್. ಮುಜರಾಯಿ ಇಲಾಖೆಗೆ ಸೇರುತ್ತೆ.
ನೋಡಿ ಇದೇ ಕಾಣಿಸ್ತಾ ಇದೆಯಲ್ಲ, ಈ ಸೈಡ್ಗೆ ನಾವು ಮೇಲತ್ತು ಹೋಗ್ಬೇಕು. ಮ್ಯಾಗಿ 70 ರೂಪಾಯಿ ನೀವೇ ಮಾಡ್ಕೊಂಡು ತಿನ್ರಿ, ಎಲ್ಲ ಬಂದು ತಿನ್ನಕ್ ಹೋಗ್ಬೇಡಿ. ಎಲ್ಲ ಉಸಿರು ಬುಸು ಬುಸು ಅಂತವ್ರೆ ಫ್ರೆಂಡ್ಸ್ ಆಲ್ರೆಡಿ. ನಿಂದ ಜಾಸ್ತಿ ಕೇಳಿಸಿರೋದು ಅದು ನೀರು ಸೌಂಡ್ ಕಾಣಲಿ. ಎಲ್ಲಿಂದ ಬಂದಿರೋದು, ನೀರು ಎಲ್ಲಿಗೆ ಹೋಗ್ತಾ ಇದೆ? ಅದೇ ಇದು ಕಾವೇರಿ ಮೈಸೂರಿಗೆ ಹೋಗಿ ಸೇರುತ್ತೆ. ಆಯ್ತು ಆಮೇಲೆ ಕೆಳಗೆ ಮೇಲಿಂದ ಕೆಳಗೆ ಬಂದು ಈ ಕಡೆ ನೀರು ತುಂಬ ಪ್ಯೂರ್ ಆಗಿದೆ. ಮೋಸ್ಟ್ಲಿ ಮಳೆ ಜಾಸ್ತಿ ಬಿದ್ದಾಗ ಇಲ್ಲೆಲ್ಲ ನೀರು ಹರಿಯುತ್ತೆ, ಅದಕ್ಕೆ ಕಲ್ಲುಗಳೆಲ್ಲ ಹಿಂಗಾಗಿದೆ. ಅದಕ್ಕೆ ಇಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಹೌದೌದು ಇರ್ಬೋದು. ಅಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಲ್ಲಿ 2 ದಾರಿ ಇದೆ. ಈ ಕಡೆ ಹೋಗೋ ದಾರಿ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಬಂದು ಇಲ್ಲಿ ಡೌನ್ಗೆ ಹೋಗುತ್ತೆ ದಾರಿ, ಅದೇ ದಾರಿನೇ ನಾವು ಇವಾಗ ಹೋಗೋದು. ಇಲ್ಲ ನೋಡಿ, ಇದೊಂದು ವ್ಯೂ. ಕೊನೆಗೂ ನಾವು ಇವಾಗ ವಾಟರ್ ಫಾಲ್ಸ್ ಇದ್ದೀವಿ. ನೋಡಿ ನೀರು ಏನಿಲ್ಲ, ಈಸಿಯಾಗಿ ವಯಸ್ಸಾದವರು ಎಲ್ಲರೂ ಹತ್ಕೊಂಡು ಬರ್ತಾ ಇದ್ದಾರೆ ಮೇಲೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರ್ಬೋದು. ಇಲ್ಲ ಇಲ್ಲೆಲ್ಲ ಸ್ನಾನನೂ ಮಾಡ್ತವ್ರೆ. ಯಾರು ಜನ ಯಾರು ಇಲ್ಲ. 5 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ದಾರೆ. ನಾವು ಇನ್ನೂ 5 ಗಂಟೆಗೆ ಇನ್ನೂ ಒಳಗೆ ಇದ್ದೀವಿ. ಹೆಂಗಿತ್ತು ಫಾಲ್ಸು? ಚೆನ್ನಾಗಿತ್ತ? ನಮ್ಮ ಫ್ರೆಂಡು ಕಾರ್ತಿಕ್ ಆದರ್ಶು, ಆ ಕಡೆ ಇರೋದು ವಂಶಿ. ಕಾರ್ತಿಕ್ ತುಂಬ ದೊಡ್ಡ ಫೋಟೋಗ್ರಫಿ ಸ್ಕಿಲ್ಸ್ ಹೊಂದಿರೋ ಪರ್ಸನ್ನು ನೋಡ್ರಿ. 1 by 1 ಒಂದು ಅಪಾಯಿಂಟ್ಮೆಂಟ್ ತೊಗೊಬೇಕು ಆ್ಯಕ್ಚುಲಿ ಫೋಟೋ ತೆಗ್ಸ್ಕೊಬೇಕು ಅಂದರೆ. ನಮಗೇನು ಫೋಟೋ ಹುಚ್ಚೆಲ್ಲ ಏನಿಲ್ಲ. ಸೊ ಇರುಪ್ಪು ಫಾಲ್ಸ್ ಮುಗಿಸ್ಕೊಂಡು ನಾವು ಮಡಿಕೇರಿ ಸೈಡಿಗೆ ಬಂದಿದ್ದೀವಿ. ಮಡಿಕೇರಿಯಲ್ಲಿ ಒಂದು ಸ್ಟೇ ಬುಕ್ ಮಾಡಿದ್ವಿ. ನಾವು ನೆಕ್ಸ್ಟ್ ದಿವಸ ಮಾರ್ನಿಂಗ್ ಮಂದಲ್ಪಟ್ಟಿಗೆ ಹೋಗ್ಬೇಕಾಗಿತ್ತು. ಸನ್ರೈಸ್ ನೋಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಅಲ್ಲಾಗಿದ್ದೇ ಬೇರೆ ಸೀನು. ಅದು ಕಂಪ್ಲೀಟ್ ಪಾರ್ಟ್ 2 ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಇದು ಕೂರ್ಗ್ ಸ್ಟೋರೀಸಲ್ಲಿ ಪಾರ್ಟ್ 1 ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನನ್ನ ವೀಡಿಯೋಸ್ ಯಾವುದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಕಂಪ್ಲೀಟಾಗಿ ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಎಂಟರ್ಟೈನಿಂಗ್ ಆಗಿರೋ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಬಿಟ್ಟಲ್ಲ ಓಳು. ಅವ್ರಿಗೆ ಫೋನ್ ಮಾಡು ಒಂದ್ಸತಿ. ಅದೇ ಓನರ್ದೇ ಬಿಡಕ್ಕೆ